ಈ ವಾರ್ಡ್ ಕೊಟ್ಟಿದ್ದೊಡ್ಗಿಂದ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಏನಾಗುತ್ತೆ, ಒಂಚೂರು ವೆಯ್ಟ್ ಇದೆ ಅಂತ ಸ್ವಲ್ಪ ಲೈಟಾಗಿ ಊಟ ಮಾಡ್ತೀನಿ. ಇವಾಗ ಹೋಗ್ಬೇಕು, ಒಂಚೂರು ಮ್ಯಾಗಡದ್ ಲೂಸ್ ಆಗ್ಬಿಟ್ಟಿತ್ತು, ಭಯ ಬೀಳ್ತಾ ಇದ್ದೆ. ಆದ್ರೂ ಮೇಂಟೈನ್ ಮಾಡ್ಕೊಳ್ಳೋಣ, ಹೆಂಗೋ ನಡೀತಿದ್ದೆ ಅಂತ ಗೊತ್ತಿತ್ತು. ಯಾಕಂದ್ರೆ ಒಂದ್ಸರಿ ಅದ್ರಲ್ಲಿ ಬಿದ್ದಿದ್ದೆ, ಅದ್ ಬಿದ್ದಿರೋದು ಇನ್ನೂ ಕೈ ನೋವು ಹಂಗ ಹೋಗಿಲ್ಲ, ಅದು ಹಿಂಗೆ ಬಿದ್ದ್ಬಿಟ್ಟಿದ್ದೆ. ಅವಾಗ ಏನೋ ಬಿದ್ರು ಪ್ರಾಣ ಹೋಗಲ್ಲ ಬಿಡಿ, ಏನೋ ಹಾಸ್ಪಿಟ್ಲ್ ಸೇರ್ಕಿದ್ವಿ ಅಂತ ಧೈರ್ಯ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೆ. ಆ ಧೈರ್ಯಕ್ಕೊಂದು ಬರ್ಲಿ ಚಪ್ಪಾಳೆ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ನನಗೆ ಆರ್ಯವರ್ಧನ್ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಸ್ ಟ್ರೈಂಗ್, ಆ ಪ್ರಯತ್ನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆರ್ಯವರ್ಧನ್ ಅವರು. ಅಂಡ್ ಸುಚಿತ್ರಾ ಅವ್ರು ಇವತ್ತು ಎಲ್ಲ ಹೇಳ್ದಂಗೆ 100% ಶಿ ವಾಸ್ ಸೂಪರ್. ತುಂಬಾ ಚೆನ್ನಾಗಿ ಮಾಡಿದ್ವಿ. ಐ ಥಿಂಕ್ ಅಮೇಸಿಂಗ್ ಅಂಡ್ ಆಲ್ ದ ಬೆಸ್ಟ್. ನೆಕ್ಸ್ಟ್ ವೀಕು ಫೈರ್ ಬ್ರ್ಯಾಂಡ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗ ನೀವು ಕಾಡಿನ ಒಂದು ಸ್ವಯಂವರ ಕಥೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ನಿಜವಾಗ್ಲೂ ನಿಮ್ಮ ಡಾನ್ಸ್ ಅನ್ನ ನೋಡಿ ಬೆರಗಾಗಿದ್ದು ಈ ರಾಣಿ ಅಲ್ಲ, ನಿಮ್ಮ ನಿಜವಾದ ಜೀವನದ ರಾಣಿ. ಮೇಡಮ್ ನೀವು ಅಲ್ಲಿರ್ಬಾರ್ದು, ಇಲ್ಲಿ ಬನ್ನಿ ಮೇಡಮ್. ಈಗ ನೀವು ಯಾವತ್ತಾದ್ರೂ ಜಿಂಗ ಲಕ 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 ಬರ್ರೋ ಹೇಳಿದಿರಾ? ಟ್ರೈ ಮಾಡಿ ಮೇಡಮ್, ಟ್ರೈ ಮಾಡಿ. ಬನ್ನಿ ಇಲ್ಲಿ, ಆರ್ಯವರ್ಧನ್ ಸರ್ಗೋಸ್ಕರ ಹೇಳಿ ನೀವು. ಜಿಂಗ ಲಕ 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 ಬರ್ರೋ ಡಿಕೆಡಿಗೆ ಬನ್ರೋ. ಲೋಲೆ ಬಂದ್ರು ಡಿಕೆಡಿಗೆ ಬಂದ್ರು. ಈಗ ಮೇಡಮ್, ಆರ್ಯವರ್ಧನ್ ಸರ್ ಪಕ್ಕದಲ್ಲಿ ನೀವು ಚೆನ್ನಾಗಿ ಕಾಣ್ತಿದ್ದೀರಾ. ಈ ಔಟ್ಫಿಟ್ ಇದು ಮ್ಯಾಚ್ ಆಗ್ತಾ ಇಲ್ಲ, ಓಕೆನಾ? ಈ ಆರ್ಯವರ್ಧನ್ ಸರ್ ಕಾಡಿನ ರಾಜನಿಗೆ ನೀವು ಕಾಡಿನ ರಾಣಿ ಆಗ್ಬೇಕಂದ್ರೆ ನಿಮ್ಗಾಗಿ ನಾವು ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಶನ್ ತಂದಿದ್ದೀವಿ, ಕೊಡ್ರೋ. ಆರ್ಯವರ್ಧನ್ ಎಷ್ಟು ಪ್ರೀತಿ, ತುಂಬಾ ಇಷ್ಟ ಮೇಡಮ್ ನನಗೆ. ಯಾಕಂದ್ರೆ 9-10 ವರ್ಷಕ್ಕೆ ಅವ್ರು ನಮ್ಮ ತಾಯಿ ಆಗಿರ್ತಾರೆ, ಅವ್ರ ಪ್ರೀತಿ ತೋರಿಸ್ತಾ ಇರ್ತಾರೆ. ಇದನ್ನ ನಾನು ನೋಡಿ ನನಗೆ ಹೆಣ್ಣು ಮಗುನೇ ಆಗ್ಬೇಕು ಅಂತ ಇತ್ತು, ಅದು ಗಂಡು ಮಗು ಆಯ್ತು. ಬಟ್ ನನಗೆ ಏನು ಅಂದ್ರೆ, ಹೆಣ್ಣು ಮಗು ಇದ್ದಿದ್ರೆ ನನಗೆ ಅದರದ್ದು ಪ್ರೀತಿನೇ ಬೇರೆ ಇತ್ತು. ನನಗೆ ನನ್ನ ಮಗನಿಗೆ 1 ವರ್ಷ ಆದ ಒಂದು 15 ದಿನದಲ್ಲಿ ನನ್ನ ತಾಯಿ ತೀರ್ಕೊಳ್ತಾರೆ. ಸೊ ನನಗಾಗಿ ಇನ್ನೂ ಕೊರತೆ ಕಾಣಿಸುತ್ತೆ ಮೇಡಮ್. ತಾಯಿ ಸ್ಥಾನನ ಮಗಳು ತುಂಬ್ತಾಳೆ ಅಷ್ಟೇ, ಇನ್ನು ಬೇರೆ ಯಾರು ತುಂಬಕ್ಕಾಗಲ್ಲ ನಿಜವಾಗ್ಲೂ. ನಿಮ್ಮ ಇವತ್ತು ಪರ್ಫಾರ್ಮೆನ್ಸ್ ನೋಡಿ ಇಲ್ಲಿರೋ ಅಷ್ಟು ಹೆಣ್ಮಕ್ಳು ಕಣ್ಣಾಕಿದ್ದಾರೆ ಸರ್. ಎಷ್ಟು ಮನಸ್ಸುಗಳನ್ನ ನೀವು ಗೆದ್ದಿದ್ದೀರಾ. ವಿಶೇಷವಾಗಿ ರಕ್ಷಿತಾ ಮ್ಯಾಮ್, ನಿಮ್ಮ ಮನಸ್ಸಿಗೆ ಗೋಪಿ ಸರ್, ಸೀಮಾಕಿನ್ನ ನಂಗೆ ಇವತ್ತು ಗೋಪಿ ಸರ್ ತುಂಬಾ ಇಷ್ಟ ಆದ್ರು. ಹಿಸ್ ಎಕ್ಸ್ಪ್ರೆಷನ್, ಆ ಜೆನ್ಯೂನಿಟಿ, ಆ ಒಂದು ಫೀಲಿಂಗು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಸ್ಪೆಷಲಿ ಆ ಸೀಮಾ ಹೋದ್ಮೇಲೆ ಅವ್ರೊಬ್ರೇ ಡಾನ್ಸ್ ಮಾಡೋದಿದೆ ಅಲ್ಲ, ಏನೋ ಮಗು ಕೈಯಲ್ಲಿ ಇಟ್ಕೊಂಡು ಡಾನ್ಸ್, ಆಮೇಲೆ ಆ ಕನ್ನಡಕ ನೋಡಿ, ಆ ಕನ್ನಡಿ ನೋಡಿ, ಜೆನ್ಯೂನ್ ಆಗಿ ತುಂಬಾ ಪ್ಯೂರ್ ಅನ್ಸ್ತಾರ ಅವ್ರನ್ನು. ನಂಗೆ ಒಂದೊಂದ್ಸಲ ಹೇಳ್ತೀವಲ್ಲ, ಹೌ ಹಿ ಲುಕ್ಸ್ ಇಸ್ ಹೌ ಹಿ ಇಸ್ ಅನ್ನೋದು. ಅವ್ರು ಹೆಂಗ್ ಕಾಣಿಸ್ತಾರೆ ಅವ್ರು ಹಂಗೆ ಇದ್ದಾರೆ, ಶುದ್ಧವಾಗಿದ್ದಾರೆ ಇನ್ ಅಂಡ್ ಔಟ್. ಅವರು ಇವತ್ತು ಸೀಮಾ ಕೂಡ ಶಿ ವಾಸ್ ಸೋ ಕ್ಯೂಟ್ ಅಂಡ್ ಪ್ರಿಟಿ. ಅಂಡ್ ಆ ಜೊತೆಲ್ ಮಾಡಿರೋ ಎಕ್ಸ್ಪ್ರೆಷನ್, ಅವ್ರು ತಲೆ ಬಾಚ್ತಾರೆ, ಅವ್ಳು ಹಿಂದೆ ತಿರುಗ್ಬಿಟ್ಟು ನಿಂಗೆ ನೋವು ಆಯ್ತು ಅಂತ ಹೇಳ್ತಾಳೆ. ಸ್ಮಾಲ್ ಇನ್ಸಿಡೆನ್ಸಸ್ ಆ ಥರ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಹಿಡಿಸ್ತು. ಇಟ್ ವಾಸ್ ವೆರಿ ವೆರಿ ನೀಟ್ಲಿ ಪಿಕ್ಚರೈಸ್. ಥ್ಯಾಂಕ್ ಯು ವಸಂತ್, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಚಿರಿ ಮಾಸ್ಟರ್. ವಸಂತ್ ಮಾಸ್ಟರ್ ಸೆಲೆಕ್ಷನ್ ಆಫ್ ಸಾಂಗ್ ಇದೆಯಲ್ಲ, ಸೂಪರ್, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಒನ್ ಪಾರ್ಟ್ ವಾಸ್ ದೇರ್ ವೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯೂಸಿಕ್ ಅಂಡ್ ಟ್ರ್ಯಾಕ್ ದೇರ್ ಇಸ್ ನೋ ರಿದಮ್. ರಿದಮ್ ಇಲ್ಲದೆ ಹೋದರೆ ಒಂದು ಟ್ರ್ಯಾಕ್ನ ಅದನ್ನು ಕಂಪೋಸ್ ಮಾಡಿಬಿಟ್ಟು ಅದನ್ನು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಅದು ಒಂದು ಗ್ರೇಟ್ ಅಚೀವ್ಮೆಂಟ್. ರಿಯಲಿ ಡಿಫಿಕಲ್ಟ್ ಸಾಂಗ್ ಆನ್ ದ ಸ್ಟೇಜ್ ಟು ಡೂ. ಯು ಶುಡ್ ಆ್ಯಕ್ಚುಲಿ ಕನೆಕ್ಟ್ ಪ್ರಾಪರ್ಲಿ. ಆ ಒಂದು ರಿದಮ್ನ ಕನೆಕ್ಟ್ ಮಾಡಿಕೊಂಡು ಒಂದು ಫೀಲ್, ಡಾಟರ್ ಆ್ಯಂಡ್ ಫಾದರ್ ಫೀಲ್ ಇತ್ತಲ್ಲ, amazingly choreographed, master. It's not an easy job to do songs like this, and I love you guys. Thank you. Thank you so much, master. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ವಸಂತ್ ಏನ ಮಾಡ್ಬೇಕಾದ್ರೆ ಸಮಥಿಂಗ್ ಒಂದು ವೆರೈಟಿ ತಗೊಂಡ್ಬರ್ತಾ ಇರ್ತಾರೆ. ಬಹುಶಃ ಅವ್ರ ವಿಷನ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಒಂದು 10 seconds ಬಹಳ ಅದ್ಭುತ ಮಾಡಿದ್ರು. ನನಗೆ ಐ ಜಸ್ಟ್ ವೆಂಟ್ ಬ್ಯಾಕ್ ಟು ಮೈ ಮೆಮರಿ. ಯಾಕಂದ್ರೆ ನಾನು ನಿಶು ಮದುವೆ ಆದ್ಮೇಲೆ ಶಿ ವೆಂಟ್, ಅವ್ರ ಫಾದರ್ ಮನೆಗೆ ಹೋದ್ರು. ಮನೆ ಅವಾಗ ಮೇಲೆ ರೂಮು, ನಮಗೆ ನನ್ನ ರೂಮು, ನಿವಿ ರೂಮು, ನಿಶು ರೂಮು, ಆ ಕಡೆ ಗೆಸ್ಟ್ ರೂಮು. ಸೊ ನಾವು ಲಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಡೈಲಿ ನೈಟ್ ಆದ್ರೆ ನಾವು ಹೋಗಿ ಲೈಟ್ ಆಗ್ತಿದ್ದೆ ಅವ್ಳ ರೂಮ್ಗೆ. ಅಂದ್ರೆ ಐ ಡ್ ನಾಟ್ ವಾಂಟ್ ಟು ಕೀಪ್ ದಟ್ ಡಾರ್ಕ್.
ಆ ರೂಮ್ ಲೈಟ್ ಆಗ್ತಿದೆ, ತಿರ್ಗಾ ಹೋಗಿ ಲಾಕ್ ಮಾಡಿ ಆಫ್ ಮಾಡಿ ಬರ್ತಿದೆ. ಐ ಯೂಸ್ ಟು ಡೂ ಡೈಲಿ. ಯಾರೋ ಕೇಳಿದ್ರು ಯಾಕೆ ಸರ್ ಲೈಟ್ ಆಗ್ತಿರಂತ. ಇಲ್ಲ, ಐ ಶುಡ್ ನಾಟ್ ಥಿಂಕ್ ದಟ್ ಮೈ ಡಾಟರ್ ಇಸ್ ನಾಟ್ ದೇರ್ ಅನ್ಕೋ, ಶಿ ಇಸ್ ದೇರ್. ಆ ಲೈಟ್ ಆಫ್ ಮಾಡ್ಬಿಟ್ಟು ಆನ್ ಮಾಡ್ತಿದ್ದೆ ಯಾವಾಗ. ಅಂದರೆ ಐ ವಾಸ್ ಏಬಲ್ ಟು ಕನೆಕ್ಟ್ ದಟ್. ಅದು ತುಂಬ ಟಚ್ ಆಯ್ತು, ಯಾಕಂದ್ರೆ ಮಗಳಿರೋ ಗೊತ್ತಾಗುತ್ತೆ ಆ ಕನೆಕ್ಷನ್ ಏನಂತ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಶಶಿಕುಮಾರ್ ಸರ್, ಒಬ್ಬ ಮಗಳ ತಂದೆಯಾಗಿ ಈ ಪರ್ಫಾರ್ಮೆನ್ಸ್, ಈ ಕಥೆ ನಿಮ್ಮ ಮನಸ್ಸಿಗೆ ಎಷ್ಟು ಮುಟ್ತು ಸರ್? ಟೋಟಲ್ ಕಾನ್ಸೆಪ್ಟ್ ಫಾದರ್ ಅಂಡ್ ದ ಡಾಟರ್ ಇದೆಯಲ್ಲ, ಶಿವಣ್ಣ ಹೇಳ್ದಂಗೆ ಈಗ ನನಗೂ ಮಗಳಿದ್ದಾಳೆ, ನನ್ನ ಮಗಳ ಹೆಸರು ಐಶ್ವರ್ಯ ಅಂತಾನೆ. ಸೊ ವೆನ್ ಶಿ ಗಾಟ್ ಮ್ಯಾರಿಡ್ ಅಂಡ್ ಸೊ ದಟ್ ವಿ ಹ್ಯಾಡ್ ದಟ್ ಸೇಮ್ ಫೀಲಿಂಗ್ ಇತ್ತು ಮನೆಯಲ್ಲಿ. ನನಗೆ ಮತ್ತೆ ನನ್ನ ವೈಫ್ ಅಲ್ಲೇ ಫೋಟೋನು ಬಂತು, ಮೈ ಡಾಟರ್ ಅಂಡ್ ಮೈ ಸನ್. ಅದಕ್ಕೆ ಫೋಟೋ ಎಲ್ಲಿ ಸಿಗ್ತೇವೆ ಗೊತ್ತಿಲ್ಲ ನಿಮ್ಮ ಚಾನಲ್ ಅವ್ರಿಗೆ. ಬಟ್ ಎನಿವೇ, ಸೊ ಆ ಒಂದು ಬಾಂಡಿಂಗ್ ಇದ್ದೇ ಇದೆ. ಗೋಪಿ, ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ಇದೆಯಲ್ಲ, ಎಲ್ಲರೂ ವಿ ಜಸ್ಟ್. ಮೇಡಮ್, ಮಗಳಿಗೆ ಒಂದು ತಂದೆ ಆದವನು ಏನಾದರೂ ಗಿಫ್ಟ್ ಕೊಡ್ಬೇಕಲ್ವಾ? ಹೌದು. ತಂದೆ ಕೊಡಿಸೋ ಸೀರೆ ತಾಯಿ ಆಗೋವರೆಗೆ. ತಾಯಿ ಅಲ್ಲ, ಅಜ್ಜಿ ಆಗೋವರೆಗೂ ಇರ್ರಿ ನೀವು ಚೆನ್ನಾಗಿ. ಅರೆ, ಸೋ ಬ್ಯೂಟಿಫುಲ್ ಮ್ಯಾಮ್. ನೋಡಿ, ಮ್ಯಾಮ್ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಹೇಗಿದ್ದಾರೆ ಅಂತ ನಾನು ಇವಾಗವರೆಗೂ ನೋಡಿಲ್ಲ ಮ್ಯಾಮ್. ನಮ್ಮ ಡ್ಯಾಡಿ ಫೋಟೋನು ನಾನು ನೋಡಿಲ್ಲ, ಯಾಕಂದರೆ ನಮ್ಮಮ್ಮ ನಾನು ಹೊಟ್ಟೆಲಿದ್ದಾಗ ನಮ್ಮ ಪಪ್ಪ ತೀರ್ಕೊಂಡ್ರು. ಸೊ ಅವಾಗ ಊರು ಬಿಟ್ಟು ಬಂದರು ನಮ್ಮ ಮಮ್ಮಿ. ಅವಾಗ ಒಂದು ಫೋಟೋನು ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ನಾನು ಒಂದು 2-3 ಸತಿ ಕೇಳಿದೆ, ಯಾಕಂದರೆ ನಮ್ಮ ಮಮ್ಮಿ ಫ್ಯಾಮ್ಲಿ ಜೊತೆ ಮಿಂಗಲ್ ಆಗಿಲ್ಲ ಯಾವತ್ತು. ನಾನು ನಮ್ಮ ಮಮ್ಮಿನೇ ಇದ್ದಿದ್ದು. 1-2 ಸತಿ ಕೇಳಿದೆ, ಮ್ಯಾಮ್ ಅಪ್ಪನ ಫೋಟೋ ಬೇಕಿತ್ತು ನೋಡಬೇಕು ಅಂತ. ಬಟ್ 2 ಸತಿ ಕೇಳಿದಾಗ ನಾನು ಅವ್ರ ಮುಗ್ದಲ್ಲ ನೋವು ನೋಡಿದೆ. ಸೊ ನಾನು ಅವತ್ತೇ ಲಾಸ್ಟ್ ಮ್ಯಾಮ್. ಅವತ್ತಿಂದ ಇವತ್ತವರೆಗೂ ನಾನು ಯಾವತ್ತೂ ನಮ್ಮ ಡ್ಯಾಡಿ ಇಲ್ಲ, ನಮ್ಮ ಡ್ಯಾಡಿ ನೋಡಬೇಕಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ಬಟ್ ಇವತ್ತು ಮೈಟ್ ಬಿ ನಂಗೆ ಅನಿಸಿತ್ತು ಮ್ಯಾಮ್, ನಮ್ಮ ಡ್ಯಾಡಿ ಇದ್ದಿದ್ರು ನಮ್ಮ ಅಮ್ಮ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಬಟ್ ಇವತ್ತು ಗೋಪಿ ಸರ್ನ ನೋಡಿದಾಗ ಮೈಟ್ ಬಿ ನಮ್ಮ ಡ್ಯಾಡಿ ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಕೋರ್ಸ್ ಕೇಳುವಂತಹ ಸಮಯ. ರಾಘು, ನಿಮ್ಮ ಸ್ಕೋರ್ಸ್. ರಕ್ಷಿತಾ ಮ್ಯಾಮ್ 9.5. 9.5. Chini Master 9. 28.5. Total scores